ಜಿಲ್ಲೆ ಚಳ್ಳಕೆರೆ ತಾಲೂಕು ಕುದಾಪುರ ಗ್ರಾಮದಲ್ಲಿ ಬಸವನ ಮಹಾಮನೆ ಅಂಗಳದಲ್ಲಿ ಬುದ್ಧ ಪೂರ್ಣಿಮಾ ಹುಣ್ಣಿಮೆಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವೃತ್ತ ನಿರೀಕ್ಷಕರಾದ ಉಮೇಶ್ ರವರು ಹಾಗೂ ಅವರ ಧರ್ಮಪತ್ನಿ ನೇತ್ರಾವತಿರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿಸಿದರು. ಈ ವಿಶೇಷ ಕಾರ್ಯಕ್ರಮಕ್ಕೆ ಮೊಳಕಾಲ್ಮೂರು, ದೇವಸಮುದ್ರ, ಮರಳಹಳ್ಳಿ, ವಲಸೆ, ತಳಕು ಸೇರಿದಂತೆ ಕುದಾಪುರ ಗ್ರಾಮದ ಸ್ಥಳೀಯ ಮುಖಂಡರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮತ್ತು ಅರ್ಥಪೂರ್ಣವಾಗಿ ನೆರವೇರಿಸಿದರು. ಸಾರ್ವಜನಿಕರಿಗೆ ಜ್ಞಾನದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಆಯೋಜಿಸಿದ್ದ ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ವೃತ್ತ ನಿರೀಕ್ಷಕರಾದ ಉಮೇಶ್ ರವರು ಮತ್ತು ಸಮಾಜ ಚಿಂತಕರು ಹಾಗೂ ವಕೀಲರಾದ ಪರಮೇಶ್ವರ, ಭೀಮನಕೆರೆ ಶಿವಮೂರ್ತಿ, ಆರೋಗ್ಯ ಇಲಾಖೆಯ ತಿಪ್ಪೇಸ್ವಾಮಿ, ಮರಳಹಳ್ಳಿ ನಾಗರಾಜ್, ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಕಾರ್ಯದರ್ಶಿಯಾದ ರವಿಕುಮಾರ್, ಎನ್ ಪ್ರಕಾಶ್, ಮುತ್ತುರಾಜ್, ಭೀಮನಕೆರೆ ನಿಂಗರಾಜ್, ಚೆನ್ನಯ್ಯ ಗೌರಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಚಳ್ಳಕೆರೆ ತಾಲೂಕು ವರದಿಗಾರರು ಎಂ ತಿಪ್ಪೇಸ್ವಾಮಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಸಂಸ್ಕೃತಿಗೆ ಮಂಗಳೂರಲ್ಲಿ ಭಗವಂತ ಬಗ್ಗೆ ಒಳ್ಳೆಯ ಆರೋಗ್ಯ ಮತ್ತು ಕಾಪಾಡಲಿ ಅಂತ ಭಗವಂತರಲ್ಲಿ ಪ್ರಾರ್ಥಿಸುತ್ತೇನೆ. ಸಂಬುದ್ಧಸ್ಯ ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ವೇದಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಸಮಮೇವ ಮಧ್ಯ ಸಮಭಟ್ಟಾನ ವೇದಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಕಾಮೇಶು ಉಚ್ಚಾಚಾರ ವೇದಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಸಾಧು 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 ಸಾಧು. ಈ ಪಂಚಶೀಲೆಗಳನ್ನ ನಾವು ಹೇಳ್ತೀವಿ ಎಲ್ಲರೂ. ಏನು? 5 ಪಂಚಶೀಲೆಗಳು. ಕಾಮೇಶು ಮಿಚ್ಚಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂದ್ರೆ ನಾವು ಯಾವುದೇ ತರದ ಕೆಟ್ಟ ಕಣ್ಣುಗಳಿಂದ ಬೇರೆ ಹೆಣ್ಣು ಮಕ್ಕಳನ್ನು ನೋಡದೆ ವ್ಯಭಿಚಾರವನ್ನು ಮಾಡೋದಿಲ್ಲ ಅಂತ ಕಾಮೇಶು ಮಿಚ್ಚಾಚಾರ. ಸ್ವರಮೇರ ಮತ್ತು ಸಮದಟ್ಟಾನ ವೇರಮಣಿ ಅಂದ್ರೆ ನಾವು ಯಾವುದೇ ತರದ ಕೆಂಡ, ಸರಾಯಿ ಇಂಥ ಯಾವ ಮಾದಕ ವಸ್ತುಗಳನ್ನ ನಾವು ಸೇವನೆ ಮಾಡಲ್ಲ. ಮತ್ತೆ ಸುರಮೇರ ಮತ್ತು ಸಮದಟ್ಟಾನ ವೇರಮಣಿ ಅದಿಲ್ಲದಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಕಾಮೇಶ ಮಿಥ್ಯಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. ಇಷ್ಟು 5 ಪಂಚಶೀಲಗಳನ್ನ ನಾವು ಅಳವಡಿಸಿಕೊಳ್ಳೋದಾದ್ರೆ ನಾರಾಯಣ ಪೂಜೆ ಮಾಡೋ ಈ ದಿನ ಮನುಷ್ಯ ಕಂಡ್ರೆ ತುಂಬಾ ನಿಕೃಷ್ಟವಾಗಿ ಪ್ರಾಣಿಗಳಿಗಿಂತ ಕೀಳಾಗಿ ಹೀನಾಯವಾಗಿ ನೋಡ್ತಕ್ಕಂಥ ಮನಸ್ಥಿತಿ ಇತ್ತು. ಅದನ್ನೇ ಬುದ್ಧ ಪ್ರಶ್ನೆ ಮಾಡಿದ್ದು. 2300 ವರ್ಷ ಏನು ಮನುಸ್ಮೃತಿ ಕಾನೂನನ್ನ ರಚನೆ ಮಾಡಿದ್ರು ಅದನ್ನ ಪ್ರಶ್ನೆ ಮಾಡ್ತಾರೆ. ನೀವು ಮನುಷ್ಯರ ತರ ಕಾಣಿ ಅಂದ್ರೆ ಒಂದೇ ರಕ್ತವನ್ನ ಹಂಚಿಕೊಂಡು ಬಂದಿರ್ತಕ್ಕಂಥ ಈ ಮನುಷ್ಯರನ್ನ ಜಾತಿ, ಭೇದ, ಧರ್ಮದ ಹೆಸರಲ್ಲಿ ನೋಡಬಾರ್ದು. ಮನುಷ್ಯರನ್ನ ಪ್ರಕೃತಿ ಆಲ್ ಆರ್ ಈಕ್ವಲ್ ಬಿಫೋರ್ ದಿನ ಅಂದ್ರೆ ಈ ಸೃಷ್ಟಿಯ ನಿಯಮದಲ್ಲಿ ನಾವೆಲ್ಲರೂ ಒಂದೇ. ನೀವು ಮನುಷ್ಯರ ತರ ನೋಡ್ಬೇಕು ಅಂತ ಬುದ್ಧ ಹೇಳಿದ್ರು. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಮಾಡಿದ್ರು. ಅಂದ್ರೆ ಬುದ್ಧ ಹೇಳಿದ್ರು ಕಳ್ತನ ಮಾಡಬಾರ್ದು, ಸುಲ್ತಾನ ಹೇಳ್ಬಾರ್ದು, ವಿಚಾರ ಮಾಡಬಾರ್ದು, ಮೋಸ ಮಾಡಬಾರ್ದು ಅಂತ, 420 ಕೆಲಸ ಮಾಡಬಾರ್ದು ಅಂತ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ 420 IPC ಸೆಕ್ಷನ್ ಅಲ್ಲಿ ಅಳವಡಿಸಿದ್ದಾರೆ. ಯಾರು ಇವತ್ತು ಏನಾದ್ರು ಫ್ರಾಡ್ ಮಾಡಿದ್ರು, ಮೋಸ ಮಾಡಿದ್ರು, ಕಳ್ತನ ಮಾಡಿದ್ರು ಅಂತ ಅದು ಕಾನೂನಾಗಿ ಬಂದಿದೆಯಲ್ಲ, ಅದು ಎಲ್ಲಿಂದ ಅಂತಂದ್ರೆ ತಥಾಗತ ಗೌತಮ ಬುದ್ಧನಿಂದ. ಅಂಬೇಡ್ಕರ್ ಹೇಳ್ತಾರೆ, ಬೇರೆ ದೇಶದ ಇತಿಹಾಸಕಾರರು ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ ಅಂಬೇಡ್ಕರ್ ಸಂವಿಧಾನವನ್ನ ಬರೆದು ಆದ್ಮೇಲೆ. ಅಂಬೇಡ್ಕರ್ ಅವರೇ, ನೀವು ಈ ದೇಶದ ಸಂವಿಧಾನವನ್ನ ಬೇರೆ ದೇಶದಿಂದ ಎರವಲು ಪಡ್ಕೊಂಡಿದ್ದೀರಲ್ಲ ಅಂತ ಕೇಳಿದಾಗ ಅಂಬೇಡ್ಕರ್ ಅವರು ಹೇಳ್ತಾರೆ, ನೋಡ್ರಿ, ನಾನು ಈ ದೇಶದ ಸಂವಿಧಾನವನ್ನ ಬೇರೆ ದೇಶದಿಂದ ಎರವಲು ಪಡ್ಕೊಂಡಿಲ್ಲ. ನನ್ನ ಪೂರ್ವಜರಿಂದ ಐ ಹ್ಯಾವ್ ಟೇಕನ್ ಇಟ್ ಮೈ ಹೇಡ್ ಸಿಸ್ಟರ್ಸ್ ಅಂದ್ರೆ ನಾನು ಈ ದೇಶದ ನನ್ನ ಪೂರ್ವಜರಿಂದ ಈ ದೇಶದ ಸಂವಿಧಾನವನ್ನು ತಂದಿದ್ದೀನಿ ಹೊರತು ಯಾವುದೋ ಬೇರೆ ದೇಶದಿಂದ ಇದನ್ನ ಕಾಪಿ ಮಾಡಿಲ್ಲ. ತಥಾಗತ ಗೌತಮ ಬುದ್ಧ, ಬಸವಣ್ಣ, ಬಸವಣ್ಣ ಏನ್ ಹೇಳಿದ್ರು? ಸಾಹೇಬ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬಸವಣ್ಣ ಏನ್ ಹೇಳಿದ್ರು ಅಂತಂದ್ರೆ, ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಊರ ಮಗನ ಮನೆಯಿಂದೆನಿಸಯ್ಯ. ಅಂದ್ರೆ ಅದನ್ನ ಸಂವಿಧಾನದ ಅಸ್ಪೃಶ್ಯತೆ 17ನೇ ಏನ್ ಹೇಳುತ್ತೆ ಅಂತಂದ್ರೆ,
ಯಾವುದೇ ಸಾರ್ವಜನಿಕ ಸಭೆ ಆಗಿರ್ಬೋದು, ಸಮಾರಂಭ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಅಲ್ಲಿ ಅಸ್ಪೃಶ್ಯತೆಯನ್ನ ನಿರ್ಮೂಲನೆ ಮಾಡಿದೆ. ಅಂದ್ರೆ ಜಾತಿಯ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ ಅವನ ಲಿಂಗ ತಾರತಮ್ಯ ಮಾಡಬಹುದು ಅಂತ ಬಸವಣ್ಣ ಹೇಳಿದ್ರು. ಬುದ್ಧ ಹೇಳಿದ್ರು ಅದನ್ನೇ, ಬಸವಣ್ಣ ಮುಂದುವರಿಸೋದು ಅದನ್ನ ಅಂಬೇಡ್ಕರ್ ಅವರು ಕಾನೂನು ಮಾಡೋದು.